ಸಚಿವರಿಗೆ ಹಾಗೂ ಸದನಕ್ಕೆ ಗಮನ ತರಲಿಕ್ಕೆ ಇಷ್ಟಪಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ. ಎರಡು ಪ್ರಮುಖ ರಸ್ತೆ ಮಾನ್ಯ ಸಭಾಧ್ಯಕ್ಷರೇ, ಸೋಮವಾರಪೇಟೆ ತಾಲೂಕು ಪುಷ್ಪಗಿರಿ ಬೀದಳಿಯಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗಂತ ಒಂದು ರಸ್ತೆ ಮಾನ್ಯ ಸಭಾಧ್ಯಕ್ಷರೇ. ಅದೇ ರೀತಿಲಿ ಮಡಿಕೇರಿ ತಾಲೂಕು ಗಾಳಿಬೀಡ್ ಗ್ರಾಮ ಪಂಚಾಯಿತಿ ಒಣಚಲ್ ಮುಖಾಂತರ ಕಡಮಕಲ್ ಹೋಗಂತ ಒಂದು ರಸ್ತೆ ಮಾನ್ಯ ಸಭಾಧ್ಯಕ್ಷರೇ. ಇದು ಮಧ್ಯದಲ್ಲಿ ಅರಣ್ಯ ಪ್ರದೇಶ ಬರ್ತದೆ, ಅದ್ರ ಜೊತೆಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಪುಷ್ಪಗಿರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನೂ ಮಧ್ಯದಲ್ಲಿ ಬರ್ತದೆ ಮಾನ್ಯ ಸಭಾಧ್ಯಕ್ಷರೇ. ಇದು ಥ್ರೂ ಪ್ರಾಪರ್ ಚಾನೆಲ್ ಅಂದ್ರೆ ಫಾರೆಸ್ಟ್ ಎಫ್ಸಿಗೆ ಅವತ್ತಿನ ಕಾಲದಲ್ಲಿ ಹಾಕಿರ್ಲಿಲ್ಲ ಮಾನ್ಯ ಅಧ್ಯಕ್ಷರೇ. ಮೊನ್ನೆ ತಾನೇ ಪರ್ವೇಶ್ ಪೋರ್ಟಲ್ ಅಲ್ಲಿ 2025ನೇ ಇಸ್ವಿ ನವೆಂಬರ್ ತಿಂಗಳಲ್ಲಿ ಎರಡು ರಸ್ತೆಗೆ ಬರೀ ಸರ್ವೆ ಮಾಡಲಿಕ್ಕೆ, ನಾಟ್ ಫಾರ್ ಇದು ಬರೀ ಡಿಜಿಪಿಆರ್ ಸರ್ವೆ ಮಾಡಕ್ಕೆ, ಡಿಜಿಪಿಎಸ್ ಸರ್ವೆ ಮಾಡಲಿಕ್ಕೆ ಮೊನ್ನೆ ಪರ್ವೇಶ್ ಪೋರ್ಟಲ್ ಅಲ್ಲಿ ಮಾನ್ಯ ಅರಣ್ಯ ಸಚಿವರು ಇಲ್ಲೇ ಇದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಅವ್ರಿಗೂ ಮನವಿ ಏನು ಅಂತಂದ್ರೆ ಸರ್ವೆ ಮಾಡ್ಲಿಕ್ಕೇನೆ ಪರ್ವೇಶ್ ಪೋರ್ಟಲ್ಗೆ ತಾವು ಇಮಿಡಿಯೇಟ್ ಆಗಿ ಅನುಮೋದನೆ ಕೊಡಬೇಕು ಮಾನ್ಯ ಸಭಾಧ್ಯಕ್ಷರೇ. ಅದ್ರ ಜೊತೆಲಿ ಪಿಡಬ್ಲ್ಯೂ ಇಲಾಖೆಗೆ ಬರಂತ ಬಜೆಟ್ ಅಲ್ಲಿ ಈ ಎರಡು ರಸ್ತೆಗೆ ಕಾಮಗಾರಿ ತಗೋಬೇಕು ಅಂತ ತಮಗೆ ಮನವಿ, ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಸಭಾಧ್ಯಕ್ಷರೇ. ವಿಶೇಷವಾಗಿ ಒಂದು ಗ್ರಾಮ ಕಡಮಕಲ್ ಅಂತ ಒಂದು ಗ್ರಾಮ ಇದೆ ಸಭಾಧ್ಯಕ್ಷರೇ, ದಟ್ ಇಸ್ ಆನ್ ದ ಬಾರ್ಡರ್ ಆಫ್ ದಕ್ಷಿಣ ಕನ್ನಡ ಸುಳ್ಯ ತಾಲೂಕ್ ಅಂಡ್ ನಮ್ಮ ಮಡಿಕೇರಿ ತಾಲೂಕ್. ಆ ಹಳ್ಳಿಗೆ ತಲುಪಲಿಕ್ಕೆ ಅಂದ್ರೆ ಗ್ರಾಮ ಪಂಚಾಯಿತಿ ಗಾಳಿಬೀಡ್ ಗ್ರಾಮ ಪಂಚಾಯಿತಿಯ ಆಫೀಸಿಂದ ಆ ಊರಿಗೆ ತಲುಪಲಿಕ್ಕೆ 120 ಕಿಲೋಮೀಟರ್ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರೇ. ಆ 120 ಕಿಲೋಮೀಟರ್ ಸುಳ್ಯ ಟೌನ್ ಇಂದ ಮುಖಾಂತರ ಹೋಗಿ ಅಲ್ಲಿಗೆ ಬರಬೇಕು. ಅವ್ರಿಗೆ ಎಷ್ಟು ತೊಂದರೆ, ಎಷ್ಟು ನೋವು ಇಷ್ಟು ಹಲವಾರು ವರ್ಷದಿಂದ ಅನುಭವಿಸ್ತಾ ಇದ್ರೆ ಮಾನ್ಯ ಸಭಾಧ್ಯಕ್ಷರೇ. ಅದಕ್ಕೆ ಆದಷ್ಟು ಬೇಗ ಈ ಥ್ರೂ ಪ್ರಾಪರ್ ಚಾನೆಲ್ ಅಂದ್ರೆ ಥ್ರೂ ಫಾರೆಸ್ಟ್ ಏನು ಪರ್ವೇಶ್ ಪೋರ್ಟಲ್ ಮುಖಾಂತರ ಅದನ್ನ ಸಂಪೂರ್ಣವಾಗಿ ಅದನ್ನ ಒದಗಿಸಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಆ 120 ಕಿಲೋಮೀಟರ್ನ ಈ ಕಡೆಯಿಂದ 3 ಅವರ್ ಜರ್ನಿ ಆಗುತ್ತೆ ಮಾನ್ಯ ಅಧ್ಯಕ್ಷರೇ. ಇಲ್ಲಿಂದ ಒಣಚಲ್ಲಿಂದ ಆ ಕಡಮಕಲ್ಲಿಗೆ 25 ಕಿಲೋಮೀಟರ್ ಮಾನ್ಯ ಸಭಾಧ್ಯಕ್ಷರೇ. ಆ ವಿಚಾರದಲ್ಲಿ ಎರಡೂ ಸಚಿವರುಗಳು ಇಲ್ಲೇ ಮಂತನ್ಗೌಡ್ರೆ, ಅದು 27 ಕಿಲೋಮೀಟರ್ ರೋಡ್ 3.75 ನೀವು 7 ಮೀಟರ್ಗೆ ಎಕ್ಸ್ಪಾಂಡ್ ಮಾಡಂತ ಹೇಳಿದಿರಿ. ಅದು ಪರ್ವೇಶ್ ಪೋರ್ಟಲ್ ನಲ್ಲಿ ಅಪ್ಲೋಡ್ ಆಗಿದೆ. ಅವ್ರ ಉತ್ತರನು ಕೊಡ್ತಾರೆ ತಮಗೆ. ತಾವು ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿ, ಅವ್ರ ಜೊತೆ ಮೀಟಿಂಗ್ ಮಾಡಿ ಕ್ಲಿಯರೆನ್ಸ್ ಕೊಡಿಸಿ, ನಾನು ಬೇಕಾದ್ರೆ PWD ಮಿನಿಸ್ಟರ್ ಕಡೆಯಿಂದ ಬಜೆಟ್ ಕೊಡಿಸೋ ವ್ಯವಸ್ಥೆ ನಾನು ಆದಷ್ಟು ಬೇಗ ಅರಣ್ಯ ಸಚಿವರಿಗೂ ಅದನ್ನ ಒಂದು ಸನ್ಮಾನ್ಯ ಸಭಾಧ್ಯಕ್ಷರೇ, ಪರಿವೇಶ್ ಪೋರ್ಟಲ್ ಅಲ್ಲಿ ಇವರು ಅಪ್ಲೋಡ್ ಮಾಡಿದ ಮೇಲೂ ಅದಕ್ಕೆ NPV ಮೊತ್ತ ಕಟ್ಟಬೇಕು, ಅದಕ್ಕೆ ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಗೆ ದುಡ್ಡು ಕಟ್ಟಬೇಕು. ಲೋಕೋಪಯೋಗಿ ಇಲಾಖೆ ವತಿಯಿಂದ ಈ ಒಂದು ಯೋಜನೆಗೆ ಅನುದಾನ ಅದಕ್ಕೆ ಮಂಜೂರಿ ಮಾಡಿ ಅನುದಾನದ ಅಡಿಯಲ್ಲಿ ತೆಗೆದುಕೊಳ್ಳಿಕ್ಕೆ ಅವರು ಪರಿವೇಶ್ ಪೋರ್ಟಲ್ ಅಲ್ಲಿ ಹಾಕಿ ಇವೆಲ್ಲ ಕಂಪ್ಲೈಂಟ್ಸ್ ಮಾಡಿದ್ರೆ ಇವತ್ತು ಇದು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ MOF ಗೆ ಹೋಗ್ತದೆ. ಅಲ್ಲಿಂದ ನಾವು ಅನುಮೋದನೆ ಪಡೆದುಕೊಂಡು ಅದನ್ನು ಮುಂದೆ ಎಷ್ಟು ಜಮೀನು ಅರಣ್ಯ ಬೇಕಾಗಿದೆ ಅವರಿಗೆ ಬಿಡುಗಡೆಗೊಳಿಸುವಂತ ಒಂದು ಕೆಲಸ ನಮ್ಮ ಇಲಾಖೆ ಮಾಡ್ತದೆ. ಮಾನ್ಯ ಅಧ್ಯಕ್ಷ, ಅದಕ್ಕೆ PWD ಇಲಾಖೆಗೆ ಆದಷ್ಟು ಬೇಗ ಬರಂತ ಬಜೆಟ್ ಅಲ್ಲಿ ಎಷ್ಟು ಅನುದಾನ ಬೇಕಾಗಬಹುದು, ಇನ್ಕ್ಲೂಡಿಂಗ್ ಫಾರೆಸ್ಟ್ ಕ್ಲಿಯರೆನ್ಸ್ ಅಂಡ್ ಫಾರೆಸ್ಟ್ ಕಾಂಪನ್ಸೇಷನ್ ಅಂಡ್ ಡಿಫಾರೆಸ್ಟೇಷನ್ ಚಾರ್ಜಸ್ ನ ಒದಗಿಸಿ ಬರಂತ ಬಜೆಟ್ ಅಲ್ಲಿ ಸೇರಿಸಬೇಕು ಅಂತ ತಮಗೆ ವಿನಂತಿ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಅದನ್ನ ನಾನು PWD ಮಿನಿಸ್ಟರ್ ಗಮನಕ್ಕೆ ತಂದು ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.